ಯೂಟರ್ನ್ ಕುಮಾರಣ್ಣ ಮತ್ತೆ ಪಾದಯಾತ್ರೆಗೆ ಹೊರಟಿದ್ಯಾಕೆ? ಭೂ ಕಬಳಿಕೆ ಬಗ್ಗೆ ಬಿಜೆಪಿ ನೀಡಿದ ಜಾಹೀರಾತಿಗೆ ನಿಮ್ಮ ಉತ್ತರವೇನು ಸ್ವಾಮಿ? ನಿಜಕ್ಕೂ ಪೆನ್ ಡ್ರೈವ್ ರಿಲೀಸ್ ಮಾಡಿದವರು ಯಾರು? ಜನಾಂದೋಲನ ಸಭೆಯಲ್ಲಿ ಎಚ್ಡಿಕೆಗೆ ಡಿಸಿಎಂ ಡಿಕೆಶಿ ಪ್ರಶ್ನೆಗಳ ಸುರಿಮಳೆ. ಸ್ನೇಹಿತರೆ ನಮಸ್ಕಾರ, ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾರಿ ಪಾಟೀಲ್. ಗೆಳೆಯರೆ, ಒಂದೆಡೆ ಬಿಜೆಪಿ ಜೆಡಿಎಸ್ ದೋಸ್ತಿ ಮೈಸೂರು ಚಲೋ ಪಾದಯಾತ್ರೆ ಆರಂಭ ಮಾಡಿ ಅದ್ದೂರಿಯಾಗಿ ತನ್ನ ಯಾತ್ರೆಯನ್ನ ಮುಂದುವರಿಸಿದೆ. ದೋಸ್ತಿಗಳ ಈ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸರಿಯಾದ ಸಿದ್ಧತೆಯನ್ನೇ ಮಾಡಿಕೊಂಡಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದರ ಭಾಗವಾಗಿಯೇ ಮೊನ್ನೆ ರಾಮನಗರದಲ್ಲಿ ನಡೆದಂತಹ ಕಾಂಗ್ರೆಸ್ನ ಜನಾಂದೋಲನ ಸಭೆಯಲ್ಲಿ ಭರ್ಜರಿಯಾಗಿ ಗುಟುರು ಹಾಕ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದ ಕೌಂಟರ್ ಹೇಗಿತ್ತು, ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಹಾಕಿದ ಸವಾಲುಗಳು ಹೇಗೆಲ್ಲ ಇತ್ತು, ಬನ್ನಿ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಪಕ್ಕಾ ಉಲ್ಟಾ ಕೇಸ್ ಕುಮಾರಸ್ವಾಮಿ, ಡಿಸಿಎಂ ಡಿಕೆಶಿ ಡಿಚ್ಚಿ. ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಹೋಗೋದಿಲ್ಲ ಅಂದವರು ಈಗ ಹೋಗಿದ್ಯಾಕೆ? ಅವರ ಮಾತಿಗೂ ಕೃತಿಗೂ ಒಂದಕ್ಕೊಂದು ಸಂಬಂಧವೇ ಇರುವುದಿಲ್ಲ ಅಂತ ಡಿಕೆ ಶಿವಕುಮಾರ್ ಕುಟುಕಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಪಾದಯಾತ್ರೆಯ ಆರಂಭಕ್ಕಿಂತ ಮೊದಲಿಗೆ ಪಾದಯಾತ್ರೆಗೆ ನಾವು ಹೋಗೋದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು. ಪಾದಯಾತ್ರೆಯೇ ನಮ್ಮನ್ನ ಕರೆದಿಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು. ಆದರೆ ಪಾದಯಾತ್ರೆ ಅನೌನ್ಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ವಿಜಯೇಂದ್ರ ಅವರ ಪಕ್ಕದಲ್ಲಿ ಒಂದು ಕಡೆ ಯಡಿಯೂರಪ್ಪನವರು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂತಿದ್ರು. ವಿಜಯೇಂದ್ರ ಪಾದಯಾತ್ರೆ ಎಷ್ಟು ದಿನ ಇರುತ್ತೆ, ಎಲ್ಲೆಲ್ಲ ನಡೆಯುತ್ತೆ, ಯಾರೆಲ್ಲ ಇರ್ತಾರೆ, ಏನು ಎತ್ತ ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇದ್ರು. ಆಗ ಯಾವ ವಿಚಾರವನ್ನು ಹೇಳಿದ ಕುಮಾರಸ್ವಾಮಿ ಅವರು ಅವ್ರ ಜೊತೆ ದನಿಗೂಡಿಸಿದ್ರು. ಆದರೆ ನಂತರದಲ್ಲಿ ಪಾದಯಾತ್ರೆಗೆ ನಾವು ಹೋಗೋದಿಲ್ಲ, ಆಗೋದಿಲ್ಲ ಅಂತ ಯೂಟರ್ನ್ ಹೊಡೆದಿದ್ರು. ಅದಾದ ಬಳಿಕ ಮತ್ತೆ ಕೇಂದ್ರದ ವರಿಷ್ಠರಿಂದ, ಬಿಜೆಪಿಯ ವರಿಷ್ಠರಿಂದ ಒಂದಷ್ಟು ಬಿಸಿ ತಟ್ಟಿರುವಂತಹ ಸಾಧ್ಯತೆ ಇದ್ದಿರಬಹುದೇನೋ. ವಿಜಯೇಂದ್ರ ಅವರು ಮತ್ತೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾದಯಾತ್ರೆಗೆ ಕರೆದುಕೊಂಡು ಹೊರಟಿದ್ದಾರೆ. ಇದನ್ನ ಡಿಕೆ ಶಿವಕುಮಾರ್ ಉಲ್ಲೇಖ ಮಾಡಿ ಉಲ್ಟಾ ಹೊಡೆದಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಕುಮಾರಸ್ವಾಮಿ ಅವರಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಇಂತಹ ಕುಮಾರಸ್ವಾಮಿ ಅವರು ಪಾದಯಾತ್ರೆಯಲ್ಲಿ ಬಿಜೆಪಿಯವರ ಜೊತೆಗೆ ಹೋಗ್ತಾ ಇದ್ದಾರೆ, ತಮ್ಮನ್ನ ತುಳಿಯೋದಕ್ಕೆ ಬಿಜೆಪಿಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಕೇಂದ್ರ ಸಚಿವ ಸ್ಥಾನದ ಹಂಗಿನಲ್ಲಿ ಕುಮಾರಸ್ವಾಮಿ ಅವರು ಇದ್ದಂತೆ ಕಾಣ್ತಾ ಇದೆ ಅನ್ನೋದನ್ನ ಮೇಲ್ನೋಟಕ್ಕೆ ಪರೋಕ್ಷವಾಗಿ ತಿಳಿದು ಹೇಳ್ತಕ್ಕಂಥ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಮಾಡಿದ್ದಾರಾ ಅನ್ನೋದು ತುಂಬಾ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡಂತೆ ಇದೆ. ಭೂ ಕಬಳಿಕೆ ಬಗ್ಗೆ ಬಿಜೆಪಿ ನೀಡಿದ ಜಾಹೀರಾತಿಗೆ ನಿಮ್ಮ ಉತ್ತರವೇನು ಸ್ವಾಮಿ? ದೇವೇಗೌಡರ ಕುಟುಂಬದ ಭೂ ಕಬಳಿಕೆ ಬಗ್ಗೆ ಬಿಜೆಪಿ ಜಾಹೀರಾತು ನೀಡಿದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಈಗ ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ದೋಸ್ತಿಗಳು ಬಿಜೆಪಿ ಮತ್ತು ಜೆಡಿಎಸ್, ವಿಜಯೇಂದ್ರ ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, BSY ಅವರಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಒಟ್ಟಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರು ಈ ಹಿಂದೆ ಪರಸ್ಪರ ವಿರೋಧಿಗಳಾಗಿದ್ದಂತಹ ಸಂದರ್ಭದಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಪ್ರಕರಣ ಅಥವಾ ವಿಶೇಷವಾದಂಥ ಘಟನೆ ಅಂದರೆ ಅದು ಜಾಹೀರಾತು ಘಟನೆ. ಯಡಿಯೂರಪ್ಪನವರು JDSನ ಕುಟುಂಬದವರ ಅಂದರೆ ದೇವೇಗೌಡರ ಕುಟುಂಬದವರ ಏನು ಭೂ ಕಬಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜಾಹೀರಾತನ್ನ ಕೊಟ್ಟಿದ್ರು, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸ್ವಾಮಿ? ಆಗ ನೀವು ಇದೇ ರೀತಿ ಪಾದಯಾತ್ರೆಯನ್ನ ಮಾಡಿದ್ರ ಅವ್ರ ವಿರುದ್ಧವಾಗಿ, ಅಥವಾ ಅದು ಸರಿಯಾ? ಅದನ್ನು ಒಪ್ಕೊಳ್ತೀರಾ ನೀವು? ಅವ್ರು ಕೊಟ್ಟಿದ್ದು ಜಾಹೀರಾತು ಸರಿ ಇತ್ತಾ? ಏನ್ ನಿಮ್ಮ ಪ್ರತಿಕ್ರಿಯೆ? ನೀವು ಅವ್ರ ಜೊತೆಗೆ ಈಗ ಒಟ್ಟಾಗಿ ಹೊರಟಿದ್ದೀರಿ, ಪಾದಯಾತ್ರೆ ಮಾಡ್ತಾ ಇದ್ರಿ, ನಮ್ಮನ್ನ ಭ್ರಷ್ಟರು ಅಂತ ಕರೆಯೋದಕ್ಕೆ ಹೊರಟಿದ್ದೀರಿ, ನಮ್ಮ ಸರ್ಕಾರವನ್ನ ಕೆಡತಿ ಅಂತ ಹೊರಟಿದ್ದೀರಿ. ಈ ಹಿಂದೆ ಬಿಜೆಪಿ ನಿಮಗೆ ಕೊಟ್ಟಿದ್ದಂತ, ನೀವು ಭ್ರಷ್ಟಾಚಾರರು, ನಿಮ್ಮ ಕುಟುಂಬದವರು ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅಂತ ದೊಡ್ಡದಾಗಿ ಜಾಹೀರಾತನ್ನು ಕೊಟ್ಟಿದ್ರಲ್ಲ, ಅದಕ್ಕೆ ಏನು ನಿಮ್ಮ ರೆಸ್ಪಾನ್ಸ್ ಅಂತ ಕುಮಾರಸ್ವಾಮಿ ಅವರಿಗೆ ಠಕ್ಕರ್ ಕೊಟ್ಟಿದ್ದಾರೆ. ಆ ಕ್ವಶನ್ ತಂದು ಇಡುವ ಮೂಲಕ ಡಿಕೆ ಶಿವಕುಮಾರ್, ಮಿಸ್ಟರ್ ಕುಮಾರಸ್ವಾಮಿ, ನಾನು ತಿಹಾರ್ ಜೈಲನ್ನ ನೋಡಿ ಆಗಿದೆ. ನೋಡಿ, ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ತಿಂಗಳಲ್ಲಿ ನೀವು ಮತ್ತೆ ಜೈಲಿಗೆ ಹೋಗ್ತಾರೆ, ಅವ್ರಿಗೆ ಕಾದಿದೆ ಅಂತ ಹೇಳ್ತಾನೆ ಇದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಅಲ್ಲಲ್ಲಿ ಹೇಳ್ತಾ ಇರೋದನ್ನ ಕೋಟ್ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ನಾನು ಆಗ್ಲೇ ತಿಹಾರ್ ಜೈಲನ್ನು ನೋಡಿ ಆಗಿದೆ, ವರ್ಷಗಟ್ಟಲೆ ತಿಹಾರ್ ಜೈಲಿನಲ್ಲಿ ಇದ್ದೇನೆ. ತಿಹಾರ್ ಜೈಲಲ್ಲಿ ಇದ್ದು ಬಂದ ಮೇಲೆ ಜನ ನನ್ನನ್ನು ಮತ್ತೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ನನ್ನ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗಿದ್ದೇವೆ. ತಿಹಾರ್ ಜೈಲ್ ನನಗೇನು ಹೊಸದಲ್ಲ, ನಾನು ನೋಡಿ ಆಗಿದೆ ಕುಮಾರಸ್ವಾಮಿ ಅವರೇ. ನೀವು ಮತ್ತೆ ನನಗೆ ತಿಹಾರ್ ಜೈಲಿನ
ಭಯವನ್ನು ಹುಟ್ಟಿಸ್ತಕ್ಕಂಥ ಅಗತ್ಯತೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ರಾಮನಗರದಲ್ಲಿ ನಡೆದಂಥ ಜನಾಂದೋಲನ ಸಭೆಯಲ್ಲಿ ಮತ್ತೊಮ್ಮೆ ಈ ಜೈಲಿನ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಕೊಡ್ತಕ್ಕಂಥ ಹೇಳಿಕೆಗಳಿಗೆ ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಬಹಳ ವಿಶೇಷ ಅಂದರೆ ತಿಹಾರ್ ಜೈಲಿಗೆ ಹೋಗಿ ಬಂದಾದ ನಂತರ ನನ್ನ ನಾಯಕತ್ವ ಹೇಗೆ ಬೆಳೆಯಿತು, ಪಕ್ಷದಲ್ಲಿ ನಾನು ಅಧ್ಯಕ್ಷನಾದೆ, 136 ಸೀಟುಗಳಿಂದ ಗೆಲ್ಲೋದಕ್ಕಾಯಿತು, ನಾನು ನಾಯಕನಾಗಿ ಬೆಳೆದಿದ್ದೇನೆ, ತಿಹಾರ್ ಜೈಲಿನ ಅನುಭವ ನನಗೆ ಸರಿಯಾಗಿಯೇ ಫಲವನ್ನು ಕೊಟ್ಟಿದೆ, ನೀವು ಕೇವಲ 19 ಗೆದ್ದಿದ್ದೀರಿ, ಯಾರು ಜಾಸ್ತಿ ಗೆದ್ದಿದ್ದಾರೆ, ನಾನು 136 ಗೆದ್ದು ಜನನಾಯಕನಾಗಿದ್ದೀರಿ, ನೀವು 19 ಗೆದ್ದು ಜನನಾಯಕರಾಗಿದ್ದೀರಿ, ಯಾರು ಸಬಲರು. ತಿಹಾರ್ ಜೈಲಿನ ಭಯವನ್ನು ಹುಟ್ಟಿಸ್ತಕ್ಕಂಥ ಕುಮಾರಸ್ವಾಮಿಯೋ ಅಥವಾ ತಿಹಾರ್ ಜೈಲಿಗೆ ಹೋಗಿ ದಿನಗಳನ್ನು ಕಳೆದು ಬಂದಂಥ ಡಿ ಕೆ ಶಿವಕುಮಾರ್ 136 ಅಥವಾ 19 ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ನಂಬರ್ಗಳ ಲೆಕ್ಕಾಚಾರವನ್ನು ಇಟ್ಟು ಡಿಚ್ಚಿ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ HDK ಮಾಡಿದ ಆರೋಪಕ್ಕೆ ಬಿಜೆಪಿ ನಾಯಕರ ಮೌನವೇ. ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡ್ತಾನೆ ಬಿಜೆಪಿಯವರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ DKಶಿ. ರೇ ಸ್ವಾಮಿ, ಪಕ್ಕದಲ್ಲಿ ಒಟ್ಟಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ, ನೀವು ಪ್ರೀತಮ್ ಗೌಡ್ರು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನೀವು ಬರೀ ನಮ್ಮನ್ನ ದೂಷಣೆ ಮಾಡೋದ್ರಲ್ಲಿ ಹೋಗ್ತಾ ಇದ್ರಿ, ನಾವು ಭ್ರಷ್ಟಾಚಾರಿಗಳು ಅಂತ ಹೇಳ್ತಾ ಇದ್ರಿ, ಅಷ್ಟೊಂದು ದೊಡ್ಡ ಪ್ರಕರಣ, ಅದರಲ್ಲಿ ಬಿಜೆಪಿಯವರ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ರೆ ಸೈಲೆಂಟ್ ಆಗಿದ್ರಲ್ಲ ಸ್ವಾಮಿ, ಪಕ್ಕದಲ್ಲಿ ಅವ್ರನ್ನ ಕರ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ, ಇದೇ ನಿಮ್ಮ ರಾಜಕೀಯ ಡೊಂಬರಾಟ ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡುವುದರ ಜೊತೆಗೇನೆ ಪಕ್ಕದಲ್ಲಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಪ್ರೀತಮ್ ಗೌಡ್ರ ವಿಚಾರವಾಗಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ನನ್ನ ಆಸ್ತಿಗಳ ಬಗ್ಗೆ HDK ದಾಖಲೆಯನ್ನ ಬಹಿರಂಗಪಡಿಸಲಿ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡಿ ಕೆ ಶಿವಕುಮಾರ್ ಅವರ ತಂದೆಯನ್ನು ಚಿನ್ನದ ಸ್ಪೂನ್ನಲ್ಲಿ ಊಟ ಮಾಡ್ತಾ ಇದ್ದಾರೆ, ಅಷ್ಟೊಂದು ಆಸ್ತಿ ಇತ್ತ ಅವ್ರಿಗೆ ಹೇಗೆ ಸಂಪಾದನೆ ಮಾಡಿದ್ರು ಡಿ ಕೆ ಶಿವಕುಮಾರ್ ತಮ್ಮ ಆಸ್ತಿ ಏನಂತ ಕುಮಾರಸ್ವಾಮಿ ಅವರು ಅಲ್ಲಲ್ಲೇ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ನನ್ನ ಆಸ್ತಿಯ ವಿಚಾರವಾಗಿ ದಾಖಲೆಗಳನ್ನ ಅವರು ಬಹಿರಂಗಪಡಿಸಲಿ, ಅವ್ರಿಗೆ ಡೌಟ್ ಇದ್ರೆ ನಾನು ಉತ್ತರವನ್ನು ಕೊಡ್ತೇನೆ. ಯಾವ್ಯಾವ ದಾಖಲೆಗಳನ್ನ ಅವರು ಬಹಿರಂಗಪಡಿಸ್ತಾರೆ, ನನ್ನ ವ್ಯವಹಾರಗಳು, ನನ್ನ ಆಸ್ತಿ, ನಾನೆಲ್ಲೂ ಕಲ್ಲು ಕ್ವಾರಿಯನ್ನು ಇಟ್ಕೊಂಡಿದ್ದೇನೆ, ಮತ್ತೊಂದನ್ನು ಇಟ್ಕೊಂಡಿದ್ದೇನೆ, ಅದೆಲ್ಲದರ ಬಗ್ಗೆ ಕೂಡ ಅವ್ರು ದಾಖಲೆಗಳನ್ನ ಬಹಿರಂಗಪಡಿಸಲಿ, ನಾನು ಉತ್ತರವನ್ನು ಕೊಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ, ಡಿಚ್ಚಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಹೇಳ್ತೇನೆ, ಎಲ್ಲೆಲ್ಲಿ ಅವ್ರದ್ದು ಕನಕಪುರದಲ್ಲಿ, ನೆಲಮಂಗಲದಲ್ಲಿ, ಬೇರೆ ಬೇರೆ ಬೆಂಗಳೂರಿನಿಂದ ಮೈಸೂರಿನ ರಸ್ತೆ ಮಾರ್ಗವಾಗಿ ಅವರು ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿಗಳನ್ನ ಇಟ್ಕೊಂಡಿದ್ದಾರೆ ನನಗೂ ಕೂಡ ಗೊತ್ತು, ನಾನು ಕೂಡ ಆಸ್ತಿಗಳ ದಾಖಲೆಯನ್ನ ಮುಂದಿಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಪ್ರತಿನಿತ್ಯ ತಮ್ಮ ಕುಟುಂಬದ ಒಬ್ಬೊಬ್ಬರ ಆಸ್ತಿ ಸಂಪಾದನೆ ಎಷ್ಟು ಎಂದು ಹೇಳಿ ಕುಮಾರಸ್ವಾಮಿಯವರ ಕುಟುಂಬಕ್ಕೆ ಪ್ರಶ್ನೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ನನ್ನ ಆಸ್ತಿ ಜಾಸ್ತಿ ಇದೆಯೋ, ನಿಮ್ಮ ಆಸ್ತಿ ಜಾಸ್ತಿ ಇದೆಯೋ, ವಿಜೇಂದ್ರ ಅವರ ಆಸ್ತಿ ಜಾಸ್ತಿ ಇದೆಯೋ, ನಿಮ್ಮ ಕುಟುಂಬದವರ ಒಬ್ಬೊಬ್ಬರ ಹೆಸರಲ್ಲಿ ಪ್ರತಿನಿತ್ಯ ಬರ್ತಕ್ಕಂಥ ಆದಾಯ ಎಷ್ಟು ಆಸ್ತಿ ನಿಮ್ಮ ಕುಟುಂಬದವರ ಹೆಸರಲ್ಲಿ ಬರ್ತಾ ಇದೆ, ಈ ಬಗ್ಗೆ ಕೂಡ ನೀವು ಉತ್ತರವನ್ನ ಕೊಡಿ. ಮೂಢ ನಿವೇಶನಗಳು ಅಥವಾ ಮೂಢ ಆಸ್ತಿಯನ್ನು ಕಬಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಎಷ್ಟು ಆಸ್ತಿಯನ್ನ ಇಟ್ಕೊಂಡಿದ್ದೀರಿ ಆ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡಿ ಸ್ವಾಮಿ ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಕ್ವಶನ್ ಹಾಕಿದ್ದಾರೆ. ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಲ್ಲ, ಪಾದಯಾತ್ರೆಯನ್ನ ನಾವು ಮಾಡಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಂಥ ಕುಮಾರಸ್ವಾಮಿ ಅವರು ಟರ್ನ್ ಹೊಡೆದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರ ಪೆನ್ ಡ್ರೈವ್ ವಿಚಾರ ಸೇರಿದಂತೆ ಅವರ ಆಸ್ತಿಯ ಲೆಕ್ಕಾಚಾರಗಳನ್ನ ಕೇಳಿ ನೀವೆಷ್ಟು ಸಾಚಾ ಇದ್ದೀರಿ ಸ್ವಾಮಿ ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಕೊಡ್ತಕ್ಕಂಥ ಪ್ರಯತ್ನವನ್ನ ಮತ್ತೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದು ಮಾತ್ರ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಓಕೆ ಗೆಳೆಯರೆ, ಪ್ರಚಲಿತ ಸುದ್ದಿ, ಮಾಹಿತಿ ಮತ್ತು ವಿಶ್ಲೇಷಣೆಗಳಿಗಾಗಿ ಅನನ್ಯ ಟಿವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗಿರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತಾ ಇರೋಣ. ನಮಸ್ಕಾರ.